ಹಲೋ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇಂದಿನ ಕಾರ್ಯಕ್ರಮದೊಂದಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆ ಎಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಸಂಕಷ್ಟಹರ ಚತುರ್ಥಿ ಇತ್ತು. ಆ ವ್ರತ ಎಲ್ಲ ನಿಮಗೆ ಗೊತ್ತಲ್ಲ, ವ್ರತಗಳಿದ್ದರೆ ಕಾರ್ಯಕ್ರಮಗಳಿದ್ದರೆ ನಾವೇನು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇವತ್ತು ಬೆಳಗ್ಗೆ ಸುಸ್ತು ಬೇರೆ ಆಗಿತ್ತು. ನಿನ್ನೆ ಉಪವಾಸ ವ್ರತ ಎಲ್ಲ ಇರ್ತೀವಲ್ಲ, ಬೆಳಗ್ಗೆ ಎದ್ದು ಏನಪ್ಪ ಮಾಡೋದು ಅಂದ್ಕೊಂಡು ಸಿಂಪಲ್ಲಾಗಿ ಒಂದು ಗೊಜ್ಜನ್ನು ಮಾಡಿಕೊಂಡು ಚಿತ್ರಾನ್ನ ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಂಪೂರ್ಣ ಪ್ರೋತ್ಸಾಹ, ಬೆಂಬಲ, ಸಪೋರ್ಟ್ ಎಲ್ಲ ನನಗೆ ಸಿಗುತ್ತೆ. ಮತ್ತೆ ಆಗ್ತಾಡ ಇವತ್ತು ಅದೇ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ ನೋಡಿ, ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ 4-5 ಸ್ಪೂನು ಕ್ರಿಯಾ ಫುಡ್ಸ್ ರವರ ಗಾಣದಿಂದ ತೆಗೆದ ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ದಪ್ಪ ತಳದ ಪಾತ್ರೆ ಇಟ್ಕೊಂಡ್ರೆ ಅಡಿ ಹತ್ತೋದಿಲ್ಲ ಅಂತ. ಈಗ ಎಣ್ಣೆ ಬಿಸಿ ಆಗಲಿ. ಸ್ನೇಹಿತರೆ ನೋಡಿ, ಎಣ್ಣೆ ಬಿಸಿ ಆಗಿದೆ. ಈಗ ಮೊದಲಿಗೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿತಾ ಇದೆ. ಈಗ ಸಿಡಿದ ನಂತರ ನಾನು ಮೊದಲಿಗೆ ಸೋಂಪನ್ನು ತೊಗೊಂಡಿದ್ದೀನಿ. ಸೋಂಪು ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಸೋಂಪು ಎಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಒಂದು 3 ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದರೊಟ್ಟಿಗೆ ಫ್ರೈ ಮಾಡ್ಕೊತೀನಿ. ಈಗ ಇದರೊಟ್ಟಿಗೆ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕ್ತೀನಿ. ಅದನ್ನು ಫ್ರೈ ಮಾಡ್ಕೊತೀನಿ. ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಯಾಕೆಂದರೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಜೊತೆಗೆ ನಾವು ಖಾರದ ಪುಡಿಯನ್ನು ಹಾಕ್ತೀವಿ. ಆದ್ದರಿಂದ ಖಾರ ನಿಮ್ಮ ಮನೆಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ಇದೆಲ್ಲ ಫ್ರೈ ಆಗಿ ಬಂದಿದೆ. ಈಗ ನಾನು 2 ಹುಳಿ ಟೊಮೆಟೊ, 2 ಜಾಮ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಎಲ್ಲ ಸ್ವಲ್ಪ ಬಾಡಿ ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊತಿದ್ದೀನಿ. ಅಡಿಗೆ ಅರಿಶಿಣವನ್ನು ಸಹ ಇದರೊಟ್ಟಿಗೆ ಹಾಕ್ಕೊತೀನಿ ನಾನು. ನೋಡಿ, ಈಗ ಕಲ್ಲುಪ್ಪು, ಅಡಿಗೆ ಅರಿಶಿಣ ಎಲ್ಲ ಹಾಕಿದ್ರೆ ಬೇಗ ಬಾಡ್ಕೊಂಬಂದ್ಬಿಡುತ್ತೆ ಇದೆಲ್ಲ. ಆಮೇಲೆ ಇದೇನು ಟೊಮೆಟೊ ಬಾತಿಗೆ ಬೇಯೋ ಹಾಗೆ ಇದು ಬೇಯಬೇಕಾಗಿಲ್ಲ. ಜೊತೆಗೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಎಲ್ಲವನ್ನು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿದ್ದೆ. ನೋಡಿ, ಈಗ ಎಲ್ಲ ಎಣ್ಣೆ ಬಿಟ್ಟು ಬರ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ರೀತಿ ಆಗಿರಬೇಕು. ಈ ಹದದಲ್ಲಿದ್ದರೆ ಸಾಕು. ನಾನೀಗ ಏನು ಮಾಡ್ತೀನಿ ಅಂತಂದರೆ, ನಾನು ಹುಳಿ ಪೌಡರ್ ತೊಗೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತೀನಿ. ನೋಡಿ, ಹುಳಿ ಪೌಡರು 3 ಸ್ಪೂನ್ ಹಾಕ್ಕೊತೀನಿ ನಾನು ಇದರಲ್ಲಿ. 3 ಸ್ಪೂನಷ್ಟು ನಮ್ಮ ಮನೆಯ ಹುಳಿ ಪೌಡರ್ ಹಾಕ್ಕೊತೀನಿ. ನಿಮಗಿಲ್ಲ ಅಂದರೆ ಅಂಗಡಿ ತಂದಿರೋದಾದರೂ ಸರಿ, ಇಲ್ಲಾಂದರೆ ಖಾರದ ಪುಡಿ ಆದರೂ ಸರಿ ಹಾಕ್ಕೊಳ್ಳಿ. ನೋಡಿ, ಹುಳಿ ಪೌಡರು 3 ಸ್ಪೂನ್ ಹಾಕ್ಕೊತೀನಿ. ಹಾಗೆ ಇಲ್ಲಿ ನಾನು ನಮ್ಮ ಮನೆ ರುಚಿಗೆ ಅನುಗುಣವಾಗಿ ಬೆಲ್ಲವನ್ನು ಹಾಕ್ಕೊತೀನಿ. ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬೆಲ್ಲ ಹಾಕಿದ್ರೆ ರುಚಿ ಹೆಚ್ಚಾಗುತ್ತೆ. ಆದ್ದರಿಂದ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಕುದಿ ಬಂತು. ನೋಡಿ, ಎಣ್ಣೆ ಸಹ ಬಿಟ್ಟಿದೆ. ಈ ರೀತಿಯಾಗಿ ನೀವು ಈ ಗೊಜ್ಜನ್ನು ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಈ ಒಂದು ಕಪ್ನ ಅಳತೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಗಟ್ಟಿಯಾಗೋಗಿತ್ತು. ಈ ಕಪ್ಪಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದು ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಇದೇ ಗೊಜ್ಜನ್ನ ಹಾಕ್ಕೊಂಡು ಸಹ ಅನ್ನಕ್ಕೆ ಕಲಿಸ್ಕೋಬೋದು. ಒಮ್ಮೆ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟೌವನ್ನು ಆಫ್ ಮಾಡಿ ಈ ಪಾತ್ರೆಯನ್ನು ಕೆಳಗಿಳಿಸ್ಕೊತೀನಿ. ಹಾಗೆ ಇದು ಹಾಕಿದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಉಪಯೋಗಿಸೋರು ಬೆಳ್ಳುಳ್ಳಿ ಉಪಯೋಗಿಸ್ಬೋದು. ನಾನು ಬೆಳ್ಳುಳ್ಳಿಯನ್ನು ಉಪಯೋಗಿಸ್ದೇ ಇರೋದರಿಂದ ನಾನು ಕೊನೆಯಲ್ಲಿ ಹುಡಿ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್. ನಿಮಗೆ ಬೆಳ್ಳುಳ್ಳಿ ಹಾಕೋದಾದರೆ ಹುಡಿ ಹಿಂಗೆ ಹಾಕಿಬಿಡಿ. ಎರಡೂ ಉಪಯೋಗಿಸೋರಾದರೆ ಏನು ತೊಂದರೆ ಇಲ್ಲ. ನಾನು ಬೆಳ್ಳುಳ್ಳಿ ಉಪಯೋಗಿಸ್ದೇ ಇರೋದರಿಂದ ಪುಡಿ ಹಿಂಗನ್ನು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಪಾತ್ರೆಯನ್ನು ಕೆಳಗಿಳಿಸ್ಕೊತೀನಿ. ಪಾತ್ರೆಯನ್ನು ಕೆಳಗಿಳಿಸ್ಕೊಂಡು ನಾನು ಸೋನಾ ಮಸೂರಿ ರೈಸ್ 2 ಪಾವಷ್ಟು ಅಕ್ಕಿ ಅನ್ನ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ನನ್ನ ಸ್ನೇಹಿತ ಶಬರಿಮಲೆಗೆ 46 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದ ಎರಿಮೆಲೆಯಿಂದ. ಅವನು ಅಭಿಷೇಕದ ತುಪ್ಪವನ್ನು ತಂದುಕೊಟ್ಟಿದ್ದ, ಸ್ವಾಮಿಯ ತಲೆ ಮೇಲಿಂದ ಬಂದಿರತಕ್ಕಂಥ ಅಭಿಷೇಕದ ತುಪ್ಪ. ಇದನ್ನು 1-2 ಸ್ಪೂನ್ ಈ ಬಿಸಿ ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ. ದೇವರು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಒಳ್ಳೆಯದನ್ನು ಮಾಡಲಿ ಅಂತ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ.
ನೋಡಿ, ಅನ್ನ ಒಂದು ನಾವು ಬೇಗ ಮಾಡಿಟ್ಕೊಂಬಿಟ್ರೆ ಅರ್ಧ ಗಂಟೆಯಲ್ಲೆಲ್ಲ ಇದನ್ನು ಮಾಡ್ಕೊಂಬಿಡ್ಬೋದು. ಬಹಳ ರುಚಿಕರವಾದ ಟೊಮೆಟೊ ಚಿತ್ರಾನ್ನ ರೆಡಿ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು. ಜೈ ಗಣೇಶ.